ಇರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸ್ತಾ. ಕಾರಣ ಅಂತಂದ್ರೆ ನಮ್ಮ MP ಅವರು ಹೇಳ್ತಾರೆ, MLA ಅವ್ರಿಗಿಂತ ಮುಂಚೆ ಅವ್ರದ್ದು ಫ್ಲೈಟ್ ಇದೆ ಸೆಷನ್ ಹೋಗೋದಕ್ಕೋಸ್ಕರ. ಅದಕ್ಕೋಸ್ಕರ ಎಲ್ಲ ಹಿರಿಯರಿಗೂ ನಮಸ್ಕರಿಸ್ತಾ, ಪತ್ರಿಕಾ ಮಾಧ್ಯಮರು ಎಲ್ಲ ಬಂದಿರತಕ್ಕಂಥ ಎಲ್ಲ MN ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕರಿಸುತ್ತಾ, ಏನು ಇವತ್ತು ಒಂದು ನೂತನ ಕಟ್ಟಡ ಉದ್ಘಾಟನೆ ಮಾಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಯಾಕಂತಂದ್ರೆ ಇಡೀ ನಮ್ಮ ಹಳ್ಳಿಗಳಿಗೆ ಇದು ಒಂದು ಗ್ರಾಮ ಪಂಚಾಯತ್ ಸರ್ಕಾರ ಇದ್ದಂಗೆ, ಗ್ರಾಮ ಮಟ್ಟದ ಸರ್ಕಾರ ಇದ್ದಂಗೆ. ಇನ್ನು ಮುಂದೆ ಹಲವಾರು ಸೇವೆಗಳನ್ನ ಗ್ರಾಮ ಪಂಚಾಯತಿಗೆ ನೀಡ್ತಾ ಇರೋದ್ರಿಂದ ಇಲ್ಲಿ ಜನ ಬಂದು ಹೋಗೋದಕ್ಕೂ ನಮ್ಮ ಗ್ರಾಮ ಪಂಚಾಯತ್ ಏನಿದೆ MN ಗ್ರಾಮ ಪಂಚಾಯತ್ ಅಂದ್ರೆ ಅದರ ಘನತೆ ಸಹ ನಮ್ಮ ಕಟ್ಟಡದ ಮೂಲಕನೇ ಗೊತ್ತಾಗ್ಬೇಕು. ಯಾಕಂತಂದ್ರೆ ಇವತ್ತು ಪಾಳು ಬಿದ್ದಂತ ಕಟ್ಟಡಗಳಲ್ಲಿದ್ರೆ ಶೋಭೆ ತರೋದಿಲ್ಲ ಅನ್ನೋ ರೀತಿಯಲ್ಲಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಸಮಾರಂಭಕ್ಕೆ ಕರೆಸಿ ನಮಗೂ ಆಹ್ವಾನ ಕೊಟ್ಟಿದ್ದು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಏನು ತಾವೆಲ್ಲ ಮಹಿಳಾ ತಾಯಂದ್ರಲ್ಲಿ ಬಂದಿದ್ದೀರಿ, DCC ಬ್ಯಾಂಕ್ ಇಂದ ತಾವೇನ್ ಸಾಲ ತಗೊಂಡಿದ್ದೀರಿ, ದಯವಿಟ್ಟು ಆ ಒಂದು ಸಾಲವನ್ನ ಮರುಪಾವತಿ ಮಾಡಿ. ಕಾರಣ ಏನಂತಂದ್ರೆ ಇವತ್ತು DCC ಬ್ಯಾಂಕ್ ಅಧೋಗತಿಗೆ ಹೋಗ್ತಾ ಇದೆ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಹೋಗಿ ನೀವು ಒಂದು 50,000 ಲಕ್ಷ ಸಾಲ ತಗೋಬೇಕಾದ್ರೆ ಎಷ್ಟು ನಿಮ್ಮ ಪರಿಸ್ಥಿತಿ, ಅವರ ಮ್ಯಾನೇಜರ್ ಹತ್ರ ನೀವು ಎಷ್ಟು ತಲೆ ಬಾಗಿ ನೀವು ಯಾವ ರೀತಿ ಅವರ ಹತ್ರ ನಮಸ್ಕಾರ ಮಾಡಿ ಸಾಲ ಕೇಳಬೇಕಾಗುತ್ತೆ. ಆದ್ರೆ DCC ಬ್ಯಾಂಕು ಮತ್ತೆ ನಮ್ಮ VSS ಆ ರೀತಿ ಅಲ್ಲ, ನೀವೇ ಅದರ ಮಾಲೀಕರು, ಅಲ್ಲಿ ಅಧ್ಯಕ್ಷರು ನೀವೇ, ಸದಸ್ಯರು ನೀವೇ, ಎಲ್ಲ ತೀರ್ಮಾನ ತಗೊಂಡು ಯಾರು ಸಾಲ ಕೊಡ್ಬೇಕಂತ ನಿಶ್ಚಯಿಸತಕ್ಕಂಥ ಕೂಡ ತಾವೇ ಆಗಿರೋದ್ರಿಂದ ಈ ಬ್ಯಾಂಕ್ ಏನಿದೆ ಮತ್ತು ಹಾಲು ಒಕ್ಕೂಟ ಇವೆರಡು ನಮ್ಮ ರೈತರ ಜೀವನಾಡಿಗಳಿವೆ ಇವೆರಡು. ಅದಕ್ಕೋಸ್ಕರ ಅದನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ತಾವು ಯಾವ ರೀತಿ ಇಲ್ಲಿ ರೈತ ಬಾಂಧವರು ಅಷ್ಟೇ ತಾವು ಮಹಿಳೆಯರು ಆ ಒಂದು ಸಾಲವನ್ನ ಸಕಾಲಕ್ಕೆ ಮರುಪಾವತಿ ಮಾಡಿ ಈ ಬ್ಯಾಂಕ್ ನಮ್ಮ ಜಿಲ್ಲೆಯ ಒಂದು ರೈತರ ಇದು ಬರೀ ರೈತರಿಗಾಗಿ ಮೀಸಲಿರ್ತಕ್ಕಂಥ ಬ್ಯಾಂಕ್ ಇದು, ಇದನ್ನು ಉಳಿಸ್ಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.